ಕೆಲವರು ಎಷ್ಟು ಮಾತನಾಡುತ್ತಾರೆ ಎಂದರೆ ಎದುರಿಗಿರುವ ವ್ಯಕ್ತಿ ಸಾಕು ನಿಲ್ಲಿಸಿ ಎಂದು ಹೇಳುವಷ್ಟು ಮಾತನಾಡುತ್ತಲೇ ಇರುತ್ತಾರೆ. ಇವರು ತಮ್ಮ ಶಕ್ತಿಯೆಲ್ಲ ಮಾತನಾಡಿಯೇ ವ್ಯಯಿಸುವಂತೆ ಕಾಣುತ್ತದೆ. ಕೆಲವರು ಎಷ್ಟು ಮೌನಿಯಾಗಿರುತ್ತಾರೆ ಎಂದರೆ ನಾವು 10 ಮಾತನಾಡಿದರೆ ಒಂದೇ ಪದದಲ್ಲಿ ಮಾತನ್ನು ನಿಲ್ಲಿಸುತ್ತಾರೆ. ಕೆಲವರು ಸ್ವಭಾವತಃ ಅಂತರ್ಮುಖಿಯಾಗಿರುತ್ತಾರೆ. ಆದರೆ ಇವರು ಮಾತನಾಡುವುದನ್ನು ಇಷ್ಟಪಡುವುದಿಲ್ಲ ಎಂದಲ್ಲ. ಅರ್ಥಹೀನ ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡುವುದು ಇವರಿಗಿಷ್ಟವಿರುವುದಿಲ್ಲ. ಇದಕ್ಕೆ ಕಾರಣ ಅವರ ಗುಣಲಕ್ಷಣವೂ ಆಗಿರಬಹುದು. ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ನಿಧಾನವಾಗಿ ಮುಂದೆ ಚಲಿಸುವ ತಾಳ್ಮೆಯುಳ್ಳ ಜೀವಿಗಳು. ಅವರು ವಿಷಯಗಳಿಗೆ ಆತುರಪಡುವುದಿಲ್ಲ, ತಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಥಟ್ಟನೆ ಹೇಳುವುದಿಲ್ಲ ಅಥವಾ ಅನಿರೀಕ್ಷಿತವಾಗಿ ವರ್ತಿಸುವುದಿಲ್ಲ. ಹೊರಗೆ ಬಂದು ಏನನ್ನಾದರೂ ಹೇಳುವ ಮೊದಲು ಅವರು ಸ್ವಲ್ಪ ಸಮಯದವರೆಗೆ ಯೋಚಿಸಿ ನಂತರ ಮಾತನಾಡುತ್ತಾರೆ. ಅವರು ಹೇಳಲು ಬಯಸುವುದನ್ನು ಸಾಧ್ಯವಾದಷ್ಟು ಪರಿಣಾಮಕಾರಿ ರೀತಿಯಲ್ಲಿ ಹೇಳಲು ಬಯಸುತ್ತಾರೆ. ಇವರು ಮಾತನಾಡಿದರೆಂದರೆ ಅದು ಒಳ್ಳೆಯ ಕಾರಣಕ್ಕಾಗಿ ಆಗಿರುತ್ತದೆ. ಇವರು ಹೆಚ್ಚು ಸೂಕ್ಷ್ಮ ಮತ್ತು ಭಾವನೆಗಳನ್ನು ಮುಚ್ಚಿಡುವವರು. ಇವರು ಎಷ್ಟು ಸೂಕ್ಷ್ಮವಾಗಿರುತ್ತದೆ ಎಂಬ ಕಾರಣದಿಂದಾಗಿ ಅವರು ಹೊಸ ಜನರ ಸುತ್ತಲೂ ನಾಚಿಕೆ ಅಥವಾ ರಕ್ಷಣಾತ್ಮಕ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಈ ಕಾರಣದಿಂದಾಗಿ ಇತರರು ಅವರನ್ನು ಮೌನಿ ಅಥವಾ ಅಂಜುಬುರುಕವಾಗಿ ನೋಡಬಹುದು. ಆದರೂ ಒಮ್ಮೆ ಅವರು ನಿಮ್ಮ ಮೇಲೆ ನಂಬಿಕೆಯಿಟ್ಟರೆ ವಾಸ್ತವವಾಗಿ ಸಾಕಷ್ಟು ಸಾಮಾಜಿಕ ಮತ್ತು ಮಾತನಾಡುವವರಾಗಿದ್ದಾರೆ ಎಂದು ನೀವು ಕಂಡುಕೊಳ್ಳುತ್ತೀರಿ. ಅವರು ಯಾವಾಗಲೂ ಸಾಮಾಜಿಕವಾಗಿ ಯಾರಿಗಾದರೂ ತೆರೆದುಕೊಳ್ಳುವ ಮೊದಲ ಅವಕಾಶದಲ್ಲಿ ಮುಂದೆ ಜಿಗಿಯುತ್ತಾರೆ ಎಂದು ಅರ್ಥವಲ್ಲ. ಶಾಂತ ಆದರೆ ನೇರ ಮತ್ತು ಕೇಂದ್ರೀಕೃತ ರೀತಿಯಲ್ಲಿ ಸಂವಹನ ನಡೆಸುತ್ತದೆ. ಕೆಲವೇ ಪದ ಮಾತನಾಡುವ ವ್ಯಕ್ತಿ ಎಂದು ನೀವು ಹೇಳಬಹುದು, ಆದರೆ ಆ ಪದಗಳು ಯಾವಾಗಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಹೆಚ್ಚು ಮಾತನಾಡುವಾಗ ಅಥವಾ ಅವರ ಆಲೋಚನೆಗಳ ಬಗ್ಗೆ ಸ್ವಲ್ಪ ಜೋರಾಗಿ ಮಾತನಾಡುವಾಗ ಜಾಗರೂಕರಾಗಿದ್ದರು. ಅವರೊಳಗೆ ಇನ್ನೂ ಬಹಳಷ್ಟು ನಡೆಯುತ್ತಿರುತ್ತದೆ. ಕೆಲವನ್ನಷ್ಟೇ ಅವರು ಹೇಳಿರುತ್ತಾರೆ. ಕೆಲವರು ಸ್ವಲ್ಪ ಕಟು ಹೃದಯದವರಾಗಿದ್ದರೆ ಕೆಲವರು ತುಂಬಾ ಮೃದುವಾಗಿರುತ್ತಾರೆ. ಇವರು ಇತರರ ಭಾವನೆಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಈ ರೀತಿಯ ಗುಣವಿರುವವರು ಜನರನ್ನು ಮೆಚ್ಚಿಸಲು ಬಲವಾದ ಪ್ರಚೋದನೆಯನ್ನು ಹೊಂದಿರುತ್ತಾರೆ ಮತ್ತು ಅವರನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಈ ಜೀವಿಗಳು ಯಾರನ್ನೂ ನೋಯಿಸಲು ಬಯಸುವುದಿಲ್ಲ ಮತ್ತು ಈ ಕಾರಣದಿಂದಾಗಿ ಅವರು ಎಂದಿಗೂ ಯಾರಿಗೂ ಬೇಡವೆಂದು ಹೇಳಲು ಮತ್ತು ತಮ್ಮ ಜೀವನದಲ್ಲಿ ಇತರರ ಅವಶ್ಯಕತೆಗಳಿಗೆ ಆದ್ಯತೆ ನೀಡದೇ ಇರಲು ಸಾಧ್ಯವಿಲ್ಲ. ಹೊರಗಿನಿಂದ ಗಟ್ಟಿಮುಟ್ಟಾದ ಮತ್ತು ಕಠಿಣವಾಗಿದ್ದರೂ ಅವರ ಹೃದಯವು ತುಂಬಾ ಮೃದುವಾಗಿರುತ್ತದೆ. ಅವರು ತಮ್ಮ ಸುತ್ತಮುತ್ತಲಿನ ಜನರನ್ನು ಎಂದಿಗೂ ನೋಯಿಸಲಾರರು ಮತ್ತು ಬದಲಿಗೆ ಅವರ ಅಗತ್ಯಗಳ ಬಗ್ಗೆ ಮೊದಲು ಯೋಚಿಸುತ್ತಾರೆ ಮತ್ತು ತಮಗಿಂತ ಮೊದಲು ಅವರಿಗೆ ಆದ್ಯತೆ ನೀಡುತ್ತಾರೆ. ಈ ಜೀವಿಗಳು ತಾವು ಪ್ರೀತಿಸುವ ಜನರಿಗೆ ಸಹಾಯ ಮಾಡಲು ಯಾವುದೇ ಮಟ್ಟಕ್ಕೆ ಹೋಗಬಹುದು. ಹಾಗೆ ಮಾಡುವಾಗ ಅವರು ಆಗಾಗ್ಗೆ ತಮ್ಮ ಬಗ್ಗೆ ಮರೆತುಬಿಡುತ್ತಾರೆ ಮತ್ತು ತಮ್ಮ ಇಷ್ಟಗಳು ಮತ್ತು ಆಸಕ್ತಿಗಳನ್ನು ನಿರ್ಲಕ್ಷಿಸುತ್ತಾರೆ. ಎಲ್ಲ ರೀತಿಯಲ್ಲೂ ಸಂತೋಷವನ್ನು ಬಯಸುವವರು ಇತರರಿಗೆ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಈ ಜೀವಿಗಳು ಕೆಲವೊಮ್ಮೆ ತಮ್ಮ ಲಾಭಕ್ಕಾಗಿ ಜನರನ್ನು ರಂಜಿಸಬಹುದು. ಅವರು ಯಾವುದೇ ಸ್ಥಾನದಲ್ಲಿದ್ದರೂ ಅವರು ಮಾತನಾಡುವ ಮೊದಲು ತಾವಾಡುವ ಪದಗಳ ಬಗ್ಗೆ ಅನೇಕ ಬಾರಿ ಯೋಚಿಸುತ್ತಾರೆ ಮತ್ತು ತಮ್ಮ ಮುಂದಿರುವವರ ಸಲುವಾಗಿ ತಮ್ಮ ಸ್ವಂತ ಇಚ್ಛೆಗಳನ್ನು ನಿರ್ಲಕ್ಷಿಸಬಹುದು. ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಮತ್ತು ಅವರು ಯಾವಾಗಲೂ ತಮ್ಮ ಸುತ್ತಲಿನ ಜನರನ್ನು ಸಂತೃಪ್ತಿ ಮತ್ತು ತೃಪ್ತಿಯಿಂದ ಇರಿಸಿಕೊಳ್ಳುತ್ತಾರೆ. ಮೆಚ್ಚುಗೆ ಜೀವನದ ಒಂದಲ್ಲ ಒಂದು ಸಮಯದಲ್ಲಿ ಎಲ್ಲರೂ ಬಯಸುತ್ತಾರೆ. ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ಮೆಚ್ಚುಗೆಯ ಮೂಲಕ ಇತರರ ಜೀವನದಲ್ಲಿ ನಮ್ಮ ಸ್ಥಾನವೇನು ಎನ್ನುವುದನ್ನು ತಿಳಿದುಕೊಳ್ಳಬಹುದು ಹಾಗೂ ಇತರರ ಮಧ್ಯೆ ಗುರುತಿಸಿಕೊಳ್ಳಬಹುದು. ನಮ್ಮ ಅಸ್ತಿತ್ವ ಇನ್ನೊಬ್ಬರ ಜೀವನ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಎನ್ನುವುದನ್ನು ಮೆಚ್ಚುಗೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇತರರಿಗಿಂತ ಹೆಚ್ಚು ಮೆಚ್ಚುಗೆಯನ್ನು ಪಡೆಯಲು ಬಯಸುತ್ತಾರಂತೆ.
ಮೆಚ್ಚುಗೆಯ ಮೂಲಕ ಅವರ ಮೇಲೆ ಸಂಗಾತಿಗಿರುವ ಭಾವನೆಯನ್ನು ತಿಳಿದುಕೊಳ್ಳುವುದು ಅವರ ಜೀವನವನ್ನು ಆರಾಮವಾಗಿಸುತ್ತದೆ ಎನ್ನುವುದು ಇವರ ಭಾವನೆ. ಈ ಜನರು ಸಾಮಾನ್ಯವಾಗಿ ಪ್ರಕ್ಷುಬ್ಧರಾಗಿರುತ್ತಾರೆ ಮತ್ತು ಇತರರಿಂದ ಪ್ರಶಂಸೆ ಮತ್ತು ಗಮನವನ್ನು ಪಡೆಯುತ್ತಾರೆ. ಸೇರಿದವರ ಗಮನವನ್ನು ಪಡೆಯುವುದು ಮೆಚ್ಚುಗೆಯ ಪ್ರೇರಕ ಶಕ್ತಿಯಾಗಿದೆ. ಅವರು ತಮ್ಮ ಉಪಸ್ಥಿತಿಯ ಮೌಲ್ಯವನ್ನು ತಮ್ಮ ಸಂಗಾತಿಗೆ ಒತ್ತಿ ಹೇಳಲು ಬಯಸುತ್ತಾರೆ ಮತ್ತು ಪ್ರತಿಯಾಗಿ ಅವರಿಂದ ಹೃದಯ ತುಂಬಿದ ಭವ್ಯವಾದ ಮೆಚ್ಚುಗೆಯನ್ನು ನಿರೀಕ್ಷಿಸುತ್ತಾರೆ. ಅವರು ತಮ್ಮ ಉಪಸ್ಥಿತಿಯನ್ನು ಎಷ್ಟು ಗೌರವಿಸುತ್ತಾರೆ ಎಂಬುದನ್ನು ತೋರಿಸಲು ಅವರು ತಮ್ಮ ಸಂಗಾತಿಯೊಂದಿಗೆ ಔಟಿಂಗ್ ಅಥವಾ ಸರ್ಪ್ರೈಸ್ ಗಿಫ್ಟ್ ನೀಡಲು ಬಯಸುತ್ತಾರೆ. ಇವರು ಜಗಳವನ್ನು ಇಷ್ಟಪಡುವುದಿಲ್ಲ ಮತ್ತು ಸಂಘರ್ಷಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಅವರು ತಮ್ಮ ಕೆಟ್ಟ ಸ್ವಭಾವಗಳ ಬಗ್ಗೆ ಜನರಿಗೆ ತೋರಿಸಲು ಇಷ್ಟಪಡುವುದಿಲ್ಲ ಮತ್ತು ಎಲ್ಲರೊಂದಿಗೆ ಬಹಳ ಪ್ರಬುದ್ಧವಾಗಿ ವರ್ತಿಸುತ್ತಾರೆ. ಅವರು ಸಕಾರಾತ್ಮಕತೆ ಮತ್ತು ಸಾಧಕಗಳ ಬಗ್ಗೆ ಮಾತನಾಡಲು ಬಯಸುತ್ತಾರೆ ಮತ್ತು ಯಾವಾಗಲೂ ಜನರನ್ನು ಸ್ಫೂರ್ತಿಗೊಳಿಸುತ್ತಾರೆ. ಅವರು ಯಾವಾಗಲೂ ಜನರಿಗೆ ಸಹಾಯ ಮಾಡಲು ಹೆಚ್ಚುವರಿ ಹಂತಕ್ಕೆ ಹೋಗುತ್ತಾರೆ ಮತ್ತು ಅವರ ಸುತ್ತಮುತ್ತಲಿನ ನಕಾರಾತ್ಮಕತೆಯನ್ನು ಕತ್ತರಿಸಲು ಪ್ರಯತ್ನಿಸುತ್ತಾರೆ. ಕೆಲವರು ನಿಮಗೆ ಮೊದಲಿಗೆ ಅಪರಿಚಿತರಾದರೂ ಕ್ರಮೇಣ ಪರಿಚಯ ಸ್ನೇಹ ಪರಿಚಯವಾಗಿ ಮಾರ್ಪಾಡಾಗುತ್ತದೆ. ನಿಮ್ಮ ಒಳ್ಳೆಯ ಮತ್ತು ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸುವ ಮತ್ತು ಸಲಹೆ ನೀಡುವ ವ್ಯಕ್ತಿ ಒಳ್ಳೆಯ ಸ್ನೇಹಿತನಾಗುತ್ತಾನೆ. ಕೆಲವು ಸ್ನೇಹಗಳು ಜೀವಿತಾವಧಿಯವರೆಗೂ ಮುಂದುವರಿಯುತ್ತದೆ, ಆದರೆ ಇನ್ನೂ ಕೆಲವು ಸ್ನೇಹಗಳು ಅರ್ಧಕ್ಕೆ ಕೊನೆಗೊಳ್ಳಬಹುದು. ಅದಕ್ಕೆ ಕಾರಣಗಳು ಅನೇಕವಿರಬಹುದು. ಕೆಲವು ಜನರು ಉತ್ತಮ ಸ್ನೇಹಿತರಾಗಲು ಮುಂದುವರಿಯುವುದಿಲ್ಲ, ಕೇವಲ ಪರಿಚಯಸ್ಥರಾಗಿ ಉಳಿದುಬಿಡುತ್ತಾರೆ. ಇದಕ್ಕೆ ಅವರ ಸ್ವಕೇಂದ್ರಿತ ಅಹಂಕಾರ ಮತ್ತು ಸ್ನೇಹಿತರನ್ನು ಸಂಪೂರ್ಣವಾಗಿ ಪೋಷಿಸಲು ಅಥವಾ ಬೆಂಬಲಿಸಲು ಅಸಮರ್ಥರಾಗಿರುವುದು ಒಂದು ಕಾರಣವಾಗಿರಬಹುದು. ಕೆಲವರಿಗೆ ಸ್ನೇಹ ಸಾಧಿಸುವುದು ಕಷ್ಟದ ಮಾತು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರು ಪರಿಚಯಸ್ಥರು ಅನೇಕರಿದ್ದರೂ ಶಾಶ್ವತ ಸ್ನೇಹವನ್ನು ಮುಂದುವರಿಸಿಕೊಂಡು ಹೋಗುವುದು ಬೆರಳೆಣಿಕೆಯಷ್ಟು ಮಂದಿಯೊಂದಿಗೆ ಮಾತ್ರ. ಇವರು ತೀಕ್ಷ್ಣವಾದ ಮನಸ್ಸನ್ನು ಹೊಂದಿರುತ್ತಾರೆ ಮತ್ತು ಸಣ್ಣ ವಿಷಯಗಳ ಮೇಲೆ ಹೆಚ್ಚು ಮನಸ್ಸು ಕೇಂದ್ರೀಕರಿಸುತ್ತಾರೆ. ಕೇಳುವ ಸಹಾಯವನ್ನು ನೀಡದ ಸ್ನೇಹಿತರಿಂದ ಅವರು ಆಗಾಗ್ಗೆ ನಿರಾಶೆಗೊಳ್ಳುತ್ತಾರೆ. ಆದ್ದರಿಂದ ಅವರು ಇತರರನ್ನು ತುಂಬಾ ಮೆಚ್ಚುವ ಮತ್ತು ಟೀಕಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುತ್ತಾರೆ. ಪರಿಣಾಮವಾಗಿ ಅವರಲ್ಲಿ ಹೆಚ್ಚಿನವರು ತಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿರಲು ಬಯಸುತ್ತಾರೆ ಮತ್ತು ಉತ್ತಮ ಸ್ನೇಹಿತರನ್ನು ಹೊಂದುವುದಕ್ಕಿಂತ ಹೆಚ್ಚಾಗಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಏಕಾಂಗಿ ಸಮಯವನ್ನು ಕಳೆಯುತ್ತಾರೆ. ಮತ್ತು ಭಾವೋದ್ರಿಕ್ತ ಜನರು, ಅವರು ಸ್ನೇಹಿತರ ವಿಷಯಕ್ಕೆ ಬಂದಾಗ ಅವರು ಮೆಚ್ಚುತ್ತಾರೆ. ಅವರು ಜನರನ್ನು ಬೇಗನೆ ಸ್ನೇಹಿತರಾಗಲು ಬಿಡುವುದಿಲ್ಲ ಮತ್ತು ಅವರನ್ನು ಸುಲಭವಾಗಿ ನಂಬುವುದಿಲ್ಲ. ಅವರು ಅನೇಕ ಪರಿಚಯಸ್ಥರನ್ನು ಹೊಂದಿದ್ದಾರೆ, ಆದರೆ ಅವರ ಜೀವನದುದ್ದಕ್ಕೂ ಯಾವುದೇ ನಿಕಟ ಸ್ನೇಹಿತರಿರುವುದಿಲ್ಲ, ಏಕೆಂದರೆ ಅವರು ಹೊಸ ಜನರ ಬಗ್ಗೆ ಜಾಗರೂಕರಾಗಿರುತ್ತಾರೆ ಮತ್ತು ತಮ್ಮನ್ನು ತಾವು ಉಳಿಸಿಕೊಳ್ಳಲು ಬಯಸುತ್ತಾರೆ. ಇವರ ಭವಿಷ್ಯವು ಉತ್ತಮವಾಗಿರಲಿದೆ. ನಿಮ್ಮ ವೃತ್ತಿಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ, ಜೊತೆಗೆ ಆರ್ಥಿಕ ಯಶಸ್ಸನ್ನು ತರುತ್ತವೆ. ನಿಮ್ಮ ವೃತ್ತಿಜೀವನದ ಪ್ರಗತಿ ಮತ್ತು ಸಂಪರ್ಕಗಳೊಂದಿಗೆ ನಿಮಗೆ ಸಹಾಯ ಮಾಡುತ್ತದೆ. ಹಣಕಾಸಿನ ನೆರವು ಮತ್ತು ಸಂಪನ್ಮೂಲಗಳನ್ನು ತರುತ್ತದೆ. 30ನೇ ವಯಸ್ಸಿನ ನಂತರ ಕಠಿಣ ಪರಿಶ್ರಮಕ್ಕೆ ಫಲ ನೀಡುವ ಅವಧಿ. ನಿಮ್ಮ ಪ್ರಯತ್ನಗಳು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಫಲ ನೀಡಲಿವೆ. ನೀವು ಇನ್ನೊಬ್ಬರಿಂದ ಮೆಚ್ಚುಗೆಯನ್ನು ಪಡೆದು ಬಹಳ ದಿನಗಳೇ ಕಳೆದಿವೆ, ಆದರೆ ಈ ಅವಧಿಯಲ್ಲಿ ಅದು ಬದಲಾಗಲಿದೆ. ನಿಮ್ಮ ಏಳಿಗೆ ಮತ್ತು ಹೆಚ್ಚಿನ ಪ್ರಚಾರ ಪಡೆಯುವ ದಿಕ್ಕಿನಲ್ಲಿ ಹೆಚ್ಚು ಯೋಚಿಸುತ್ತೀರಿ. ನೀವು ಒಂದು ವೇಳೆ ಆ ದಿಕ್ಕಿನಲ್ಲಿ ಯಶಸ್ಸು ಕಂಡರೆ ಹೆಚ್ಚು ಶ್ರೀಮಂತರಾಗುತ್ತೀರಿ ಮತ್ತು ನೀವು ವಾಸಸ್ಥಳ ಅಭಿವೃದ್ಧಿಯಾಗಬಹುದು ಮತ್ತು ಕಾರು ಖರೀದಿಸುವ ಅವಕಾಶವೂ ಒದಗಿ ಬರಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ
ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.